ಪ್ರೀತಿಯ ಮಕ್ಕಳೇ, ನನ್ನ ಹೆಸರು ಶಿವರಾಮ್. ನಾನು ನಿವೃತ್ತ ಶಿಕ್ಷಕ. ಕತೆ ಹೇಳೋದು ನನಗೆ ಒಂದು ಮೆಚ್ಚಿನ ಹವ್ಯಾಸ. ಈಗ ನಾನೊಂದು ಕತೆ ಹೇಳ್ತೀನಿ. ಇದು ಸಾವಿರಾರು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಗೆ ಸಂಬಂಧಿಸಿದ ಕತೆ. ಇದು ಕತೆ ಕೇಳಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಕತೆ ಏನು ಅಂತ. ಕೇಳಿ ಕತೆನ. ಒಂದು ಊರು, ಹೀಗೆ ನಮ್ಮ ಹಾಗೆ ಮೈಸೂರಿನ ಥರನೇ ಒಂದು ದೊಡ್ಡ ಊರು. ಸಾಕಷ್ಟು ದೊಡ್ಡದಾಗಿತ್ತು. ಅಲ್ಲೊಬ್ಬ ರಾಜ ಇದ್ದ, ಅವನಿಗೆ ಅರಮನೆ ಇತ್ತು, ಅವನಿಗೆ ಮಂತ್ರಿಗಳಿದ್ರು, ಸೈನಿಕರಿದ್ರು, ಎಲ್ಲ ಇದ್ದರು. ಹಾಗೇನೆ ಆ ಊರಿನ ಹತ್ರ ಒಂದು ಬೆಟ್ಟವೂ ಇತ್ತು. ಆ ಬೆಟ್ಟದಲ್ಲಿ ಕಾಡಿತ್ತು, ಬಂಡೆ ಕಲ್ಲುಗಳಿತ್ತು, ಗುಹೆಗಳಿದ್ವು. ಆ ಊರಿನಲ್ಲಿ ಎಲ್ಲ ಜನ ಸುಖವಾಗಿದ್ದರು. ಆದರೆ ಒಂದು ತೊಂದರೆ ಇತ್ತು. ಆ ಗುಹೆಗಳಲ್ಲಿ ಕೆಲವರು ರಾಕ್ಷಸರು ವಾಸವಾಗಿದ್ದರು. ಒಬ್ಬ ರಾಕ್ಷಸ ಅಂತೂ ಅವ್ರಿಗೆಲ್ಲ ಲೀಡರು, ಮುಖ್ಯಸ್ಥ. ಇವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ಆ ಊರಿನ ಯಾವುದಾದ್ರೂ ಒಂದು ಜಾಗಕ್ಕೆ ನುಗ್ಗಿಬಿಡೋದು. ನುಗ್ಗಿಬಿಟ್ಟು ಅಲ್ಲಿ ದನಗಳು, ಕುರಿಗಳು, ಕೋಳಿ, ಒಂದಷ್ಟು ಜನ ಮನುಷ್ಯರು ಎಲ್ಲರನ್ನೂ ಎತ್ಕೊಂಡು ಹೋಗ್ಬಿಡೋದು. ಅವರು ನರಭಕ್ಷಕರು. ಆ ಮನುಷ್ಯರನ್ನು ತಿಂದು ಹಾಕ್ತಿದ್ರು, ಆ ಪ್ರಾಣಿಗಳನ್ನು ತಿಂದು ಹಾಕ್ಬಿಡ್ತಿದ್ರು. ಯಾವಾಗ ಅವರು ದಾಳಿ ಮಾಡ್ತಾರೆ, ಎಲ್ಲಿ ದಾಳಿ ಮಾಡ್ತಾರೆ ಅಂತ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಜನಗಳೆಲ್ಲ ಹೋಗಿ ರಾಜನ ಕೇಳಿದ್ರು, ಅಯ್ಯ ರಾಜ, ನೀನು ನಮ್ಮನ್ನು ಕಾಪಾಡೋದಕ್ಕಿರೋದು ನೋಡು, ಹೀಗೆ ಅವನ ಉಪಟಳ ಜಾಸ್ತಿ ಆಗ್ತಾ ಇದೆ, ಹೋಗಿ ಅವನಿಗೆ ಸಾಯಿಸು, ಇಲ್ಲ ಹೇಗಾದ್ರು ಮಾಡಿ ಅವರಿಂದ ನಮಗೆ ಪಾರು ಮಾಡೋ, ನಮಗೆ ಈ ಕಷ್ಟನ. ಆಯಿತು ಅಂತ ರಾಜ ಸೈನ್ಯ ತಗೊಂಡು ಹೋದ. ಸೈನ್ಯ ತಗೊಂಡು ಹೋಗಿ ಆ ರಾಕ್ಷಸರನ್ನ ಎದುರಿಸೋದಕ್ಕೆ ಹೋದರೆ, ನಾನು ಮೊದಲೇ ಹೇಳಿದಾಗ ಅವರಿದ್ದಿದ್ದು ಬೆಟ್ಟದ ಮೇಲೆ, ಗುಹೆಗಳಲ್ಲಿ, ಅಲ್ಲಿ ಕಲ್ಲು ಬಂಡೆಗಳು. ಸೈನ್ಯ ಬರ್ತಿದ್ದ ಹಾಗೆ ಅಲ್ಲಿಂದ ಮೇಲಿಂದ ಬಂಡೆಗಳನ್ನು ಉರುಳಿಸೋಕೆ ಶುರು ಮಾಡಿದ್ರು, ಕಲ್ಲುಗಳನ್ನು ಎಸೆಯೋಕ್ಕೆ ಶುರು ಮಾಡಿದ್ರು. ರಾಜ ಸೈನಿಕರು ವಿಧಿ ಇಲ್ದಲೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ವಾಪಸ್ಸು ಹೊರಡು ಬಂದರು. ಆಮೇಲೆ ಶುರುವಾಯಿತು, ಏನಪ್ಪ ಮಾಡೋದು, ಈ ರೀತಿ ಆಗೋಯ್ತಲ್ಲ. ಅವ್ರು ಇರೋದು ಒಳ್ಳೆ ಎತ್ತರದ ಸ್ಥಳದಲ್ಲಿ, ನಾವು ಕೆಳಗಿಂದ ನುಗ್ಗಕ್ಕೆ ಹೋದರೆ ಹೀಗೆ ಮಾಡ್ತಾರೆ ಅವರು, ಏನು ಮಾಡೋದು? ಆಗ ಮಂತ್ರಿ ಹೇಳ್ದ, ಮಹಾರಾಜ, ಇದು ಕಷ್ಟ, ಒಂದು ಕೆಲಸ ಮಾಡೋಣ, ಆ ರಾಕ್ಷಸರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಬಿಡೋಣ. ಅವರು ನಮಗೆ ತೊಂದರೆ ಕೊಡಬಾರ್ದು, ಅವ್ರಿಗೆ ಏನು ಬೇಕೋ ಅದನ್ನು ನಾವು ಸರಬರಾಜು ಮಾಡ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕೊಂಬಿಡೋಣ ಅಂತ ಹೇಳ್ದ. ರಾಜ, ಹೌದು ಹೌದು ಕರೆಕ್ಟ್, ಹಾಗೆ ಮಾಡೋಣ ಅಂದ್ಬಿಟ್ಟು ಮಾರನೇ ದಿವಸ ಅವನ ಸೇನಾಧಿಪತಿ, ಮಂತ್ರಿ ಅವ್ರುಗಳನ್ನೆಲ್ಲ ಕರ್ಕೊಂಡು ಹೋಗು ಆ ಬೆಟ್ಟದ ಹತ್ರ ಹೋದ. ಬೆಟ್ಟದ ಹತ್ರ ಹೋದರೆ ಆಗಲೇ ಆ ರಾಕ್ಷಸರು ನೋಡ್ತಾ ಇದ್ರು. ಇವ್ರು ರಾಜ ಹೋಗಿ ಸೇನಾಧಿಪತಿ ಕೂಗ್ದ, ಅಯ್ಯ ರಾಕ್ಷಸರ ಮುಖಂಡ, ನೋಡು, ನಾವು ನಿನ್ನನ್ನು ಆಕ್ರಮಣ ಮಾಡೋದಕ್ಕೆ, ನಿನ್ನ ಮೇಲೆ ದಾಳಿ ಮಾಡೋದಕ್ಕೆ ಬಂದಿಲ್ಲ, ನಿನ್ನ ಜೊತೆ ಮಾತುಕತೆ ಆಡೋದಕ್ಕೆ, ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೇವೆ, ಅದರಿಂದ ಸ್ವಲ್ಪ ಬಾ ಕೆಳಗಿಳಿದು ಅಂತ ಕೂಗ್ದ. ಎಲ್ಲ ರಾಕ್ಷಸರು ನೋಡ್ತಾ ಇದ್ರು. ಅವಾಗ ಅವನು ಆ ಮುಖ್ಯಸ್ಥ ಇದ್ನಲ್ಲ, ಅವನು ಹೇಳ್ದ, ನೀವೆಲ್ಲ ಇಲ್ಲೇ ಇರಿ, ನಾನು ಮಾತಾಡ್ಕೊಂಬರ್ತೀನಿ, ಅದು ಏನು ಕೇಳ್ಕೊಂಬರ್ತೀನಿ, ಅವರೇನಾರು ನಮಗೆ ಅಪಾಯ ಮಾಡಿದೆ ಅಂದರೆ ನಾನು ಸೂಚನೆ ಕೊಡ್ತೀನಿ, ನೀವು ಬಂದು ದಾಳಿ ಮಾಡೋರಂತೆ ಅಂತ ಹೇಳಿಬಿಟ್ಟು ಬಂದ. ಆಗ ಮಂತ್ರಿ ಹೇಳಿದ್ರು, ಅಲ್ಲಪ್ಪ, ನೀನು ಹೀಗೆ ಮಾಡಿದ್ರೆ ಹೇಗೆ, ಜನಗಳಿಗೆ ಇಷ್ಟೊಂದು ತೊಂದರೆ ಕಷ್ಟ ಕೊಡ್ತಾ ಇದೆಯಾ, ನಿನಗೇನು ತಿನ್ನೋದಕ್ಕೆ ಆಹಾರ ಬೇಕು ಅಲ್ವಾ, ನಾವು ಅದನ್ನು ದಿವಸ ನಿನ್ನ ಬಳಿಗೆ ಕಳಿಸ್ಕೊಡ್ತೀವಿ, ತಿನ್ಕೊಂಡು ನೀನು ನಿನ್ನ ಸಹಚರರು ಸುಖವಾಗಿರಿ, ಯಾಕೆ ಸುಮ್ಮನೆ ಅಟ್ಯಾಕ್ ಮಾಡ್ತೀರಾ, ದಾಳಿ ಮಾಡ್ತೀರಾ, ಜನಗಳನ್ನು ಹೆದರಿಸ್ತೀರಾ? ಆ ರಾಕ್ಷಸ, ಪರವಾಗಿಲ್ಲ, ಒಳ್ಳೆ ವಿಚಾರ ಇದು, ಹೌದು, ನಾವು ಸುಮ್ಮನೆ ಕಷ್ಟಪಟ್ಟು ಎಲ್ಲೋ ಬಂದು ದಾಳಿ ಮಾಡಿ ಎಲ್ಲ ಯಾಕೆ, ಆಮೇಲೆ ಆಯಿತು, ನಿನಗೆ ಒಂದು ದಿವಸ ಒಂದು ಬಂಡಿ ಬರ್ತಿ ಆಹಾರ ಕಳಿಸ್ಕೊಡ್ತೀವಿ, ನೀನು ಅದನ್ನು ತಿನ್ಕೊಂಡು ನೀನು ನಿನ್ನ ಸಹಚರರು ಆರಾಮಾಗಿದ್ದು ಬಿಡಿ, ಏನು ದಾಳಿ ಮಾಡಿ. ಅವನು ಹೇಳ್ದ, ಇಲ್ಲ ನೋಡಿ, ಒಂದು ಬಂಡಿ ಅಂದರೆ ಬರೀ ಒಂದು ಬಂಡಿ ಆಹಾರ ಸಾಲದು, ನಾವು ನರಭಕ್ಷಕರು, ಒಬ್ಬ ಮನುಷ್ಯ, ಆ ಬಂಡಿನ ಎಳ್ಕೊಂಬರೋ ಎತ್ತುಗಳು ಎಲ್ಲವೂ ನಮ್ಮ ಆಹಾರನೇ, ದಿವಸ ತಪ್ಪದೆ ಕಳಿಸ್ಬೇಕು, ತಪ್ಪಿದ್ರೆ ನಾವು ಬಿಡೋದಿಲ್ಲ, ನುಗ್ತೀವಿ ಊರಿಗೆ. ಈ ರಾಜ ಮಂತ್ರಿ ಏನು ಮಾಡ್ತಾರೆ, ಅವರು ಆಯ್ತಪ್ಪ, ನೀನು ಹೇಳ್ದಾಗಲೇ ಆಗಲಿ, ದಿವಸ ನಾವು ಒಂದು ಬಂಡಿ ಬರ್ತೀವಿ ಊಟ, ಆ ಬಂಡಿಯನ್ನು ಹೊಡ್ಕೊಂಬರೋ ಮನುಷ್ಯ, ಆ ಎತ್ತುಗಳು ಎಲ್ಲ ಬರ್ತವೆ, ನಿನಗೆ ಎಲ್ಲ ಅದನ್ನೆಲ್ಲ ತಿನ್ಕೊಂಡು ನಿನ್ನ ಪಾಡಿ ನೀನು ಇದ್ದುಬಿಡು. ಆದರೆ ನಾವು ನಿನಗೆ ಇಷ್ಟೊಂದು ಅನುಕೂಲ ಮಾಡ್ಕೊಳ್ತಾ ಇದ್ದೀವಲ್ವಾ, ಆದ್ದರಿಂದ ನೀನು ನಮಗೆ, ನಮ್ಮ ಊರಿಗೆ ಶತ್ರುಗಳ ಕಾಟದಿಂದ ನಮ್ಮನ್ನು ಪಾರು ಮಾಡಬೇಕು. ಯಾರು ಶತ್ರುಗಳು ಬಂದರೆ ಅವ್ರ ಶತ್ರುಗಳನ್ನು ನೀನು ಓಡಿಸ್ಬೇಕು.
ಆ ರೀತಿ ನಮ್ಮ ಊರಿಗೆ ನೀನು ರಕ್ಷಣೆ ಕೊಡಬೇಕು. ಆ ರಾಕ್ಷಸ ಆಯಿತು ಅದಕ್ಕೇನು ಅಂತ ಹೇಳ್ದ. ಆಮೇಲೆ ಎಚ್ಚರಿಕೆ ಹೇಳ್ದ, ತಪ್ಪದೆ ದಿವಸ ಮಧ್ಯಾಹ್ನ ಕಳಿಸ್ಬೇಕು, ಒಂದು ಬಂಡಿ ಊಟ, ಒಬ್ಬ ಮನುಷ್ಯ, ಎತ್ತುಗಳು ಅಂತ ಹೇಳ್ದ. ಆಯ್ತು ರಾಜ, ಆಯ್ತಪ್ಪ ಆಯಿತು ಹಾಗೆ ಆಗಲಿ ಅಂದ್ಕೊಂಡು ಬಂದರು. ಡಂಗುರ ಹೊಡೆಸ್ಬಿಟ್ಟ ರಾಜ. ನೋಡಿ, ಹೀಗೆ ಆ ರಾಕ್ಷಸನ ಕಾಟವನ್ನು ನಾವು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಅವನು ಸಹಚರರೆಲ್ಲ ಬಹಳ ಕ್ರೂರಿಗಳು. ನಾವು ಅವನ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ, ದಿವಸ ಒಂದು ಮನೆಯಿಂದ ಒಂದು ಬಂಡಿ ಭರ್ತಿ ಊಟ, ಬೇರೆ ಬೇರೆ ಪದಾರ್ಥಗಳು ತಿನ್ನೋದಕ್ಕೆ, ಆ ಬಂಡಿಯನ್ನು ಹೊಡ್ಕೊಂಡು ಹೋಗೋ ಒಬ್ಬ ಮನುಷ್ಯ, 2 ಎತ್ತುಗಳು, ಇದಷ್ಟನ್ನು ನಾವು ಆ ರಾಕ್ಷಸನ ಆ ಬೆಟ್ಟದ ಬುಡಕ್ಕೆ ಕಳಿಸ್ಬೇಕು. ಅವನು ಅವುಗಳನ್ನೆಲ್ಲ, ಆ ಮನುಷ್ಯನನ್ನು ತಿಂತಾನೆ, ಆ ದನಗಳನ್ನು ತಿನ್ಕೋತಾನೆ, ಆಹಾರವನ್ನು ತಿನ್ಕೋತಾನೆ, ಅವನ ಪಾಡಿಗೆ ಅವನು ಇರ್ತಾನೆ. ಅವನು ನಮ್ಮ ಊರಿನ ಮೇಲೆ ಆಕ್ರಮಣ ಮಾಡೋದಿಲ್ಲ. ಜನಗಳಿಗೆಲ್ಲ ಇದೇನಿದು, ಏನೇ ರಾಜ ನೀನು ಈ ರೀತಿಯ ಒಪ್ಪಂದ ಮಾಡ್ಕೊಂಬಂದಿದ್ದೀಯಾ? ದಿವಸ ಒಬ್ಬ ಮನುಷ್ಯನ ಅವನಿಗೆ ಆಹಾರಕ್ಕೆ ಕಳಿಸೋದು ಅಂದರೆ ಏನರ್ಥ? ರಾಜ ಹೇಳ್ತಾನೆ, ನೋಡಿ ಬೇರೆ ಏನು ಮಾರ್ಗ ಇಲ್ಲ, ಇದಷ್ಟೇ, ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಪ್ರತಿ ದಿವಸ ಒಂದು ಮನೆಯಿಂದ ಒಂದು ಬಂಡಿ ಊಟ, ಒಬ್ಬ ಮನುಷ್ಯ, ಎತ್ತುಗಳು ದಿವಸ ಹೋಗ್ಬೇಕು, ಬೇರೆ ಮಾರ್ಗ ಇಲ್ಲ, ಇದು ನನ್ನ ರಾಜಾಜ್ಞೆ, ಇದನ್ನು ಎಲ್ಲರೂ ಪಾಲಿಸಲೇಬೇಕು. ಏನು ಮಾಡ್ತಾರೆ ಪ್ರಜೆಗಳು, ಇಂಥ ರಾಜನ ಇಟ್ಕೊಂಡ್ರೆ ನಮಗಿದೇ ಗತಿ ಅಂದ್ಕೊಂಡು ಸುಮ್ಮನಾಗ್ತಾರೆ. ಆಮೇಲೆ ಕೆಲವರು ಮಾತಾಡ್ಕೋತಾರೆ, ಈ ಊರಿನಲ್ಲಿ ಇದ್ರೆ ತಾನೇ ಕಷ್ಟ, ಈ ಊರೇ ಬಿಟ್ಟು ಹೋಗ್ಬಿಡೋಣ ಅಂತ ರಾತ್ರೋರಾತ್ರಿ ಎಲ್ಲ ತಮ್ಮ ಸಾಮಾನುಗಳನ್ನು ಕಟ್ಕೊಂಡು ಊರು ಬಿಟ್ಟು ಹೋಗೋದಕ್ಕೆ ನೋಡಿದ್ರೆ ಎಲ್ಲ ಕಡೆ ಸೈನಿಕರ ಕಾವಲು, ಯಾರೂ ಊರು ಬಿಟ್ಟು ಹೋಗೋದಕ್ಕೂ ಅವಕಾಶ ಇಲ್ಲ. ಛೇ ಎಂಥ ಇದ್ರಲ್ಲಿ ಸಿಗಾಕೊಂಬಿಟ್ವು ಅಂತ ಬೇರೆ ವಿಧಿ ಇಲ್ಲ ಅಂದ್ಬಿಟ್ಟು ದಿವಸ ಸೈನಿಕರು ಬಂದು, ಇವತ್ತು ನಾಳೆ ದಿವಸ ನಿಮ್ಮನೆ ಸರದಿ, ನಾಳೆ ದಿವಸ ನೀವು ಕಳಿಸ್ಬೇಕು ಅಂತ ಹೇಳ್ತಿರ್ತಾರೆ. ಒಂದೊಂದು ಮನೆಯಿಂದ ಒಂದೊಂದು ದಿವಸನೂ ಒಂದು ಬಂಡಿ ಊಟ, ಒಬ್ಬ ಮನುಷ್ಯ, ಎತ್ತುಗಳು ಎಲ್ಲ ಕಳಿಸ್ತಾ ಇರ್ತಾರೆ ಬೇರೆ ವಿಧಿ ಇಲ್ದಲೆ. ಹೀಗೆ ನಡೀತಿದ್ದಾಗ ಒಂದು ದಿವಸ ಒಂದು ಮನೆಯ ಸರದಿ ಬರುತ್ತೆ. ಆ ಮನೆಯಲ್ಲಿ ಗಂಡ, ಹೆಂಡತಿ, ಒಬ್ಬ ಮಗ, 3 ಜನ ಇರ್ತಾರೆ. ಯಾರನ್ನು ಕಳಿಸೋದು? ಬಂಡಿ ಊಟ ಏನೋ ಸಿದ್ಧಪಡಿಸ್ಬೋದು, ಎತ್ತುಗಳು ಗಾಡಿ ಹೊಡ್ಕೊಂಡು ಹೋಗೋದಕ್ಕೆ ಎಲ್ಲ ಅದೆಲ್ಲ ಮಾಡ್ಬೋದು. ಆದರೆ ರಾಕ್ಷಸಂಗೆ ಆಹಾರವಾಗಿ ಯಾರನ್ನು ಕೊಡೋದು? ಇರೋದೇ ನಾವು 3 ಜನ. ಆವಾಗ ತಂದೆ ಹೇಳ್ತಾನೆ, ಅಯ್ಯೋ ನೀವು ಚಿಕ್ಕೋರು, ಅವನ ಮಗ, ನಾನು ಹೋಗ್ತೀನಿ, ನಾನೇ ಅವನಿಗೆ ಬಲಿಯಾಗ್ತೀನಿ, ನೀವು ಸುಖವಾಗಿರಿ. ಆವಾಗ ಆ ಹೆಂಡತಿ ಅಳ್ತಾ ಕೂತ್ಕೋತಾಳೆ, ಮಗ ಅಳ್ತಾ ಕೂತ್ಕೊಂಡು, ಅಯ್ಯೋ ನಿನ್ನನ್ನು ಬಿಟ್ಬಿಟ್ಟು ನಾವು ಹೇಗೆ ಬದುಕಲಿ, ಈ ರೀತಿ ಅದು ಹೇಗೆ ಸಾಧ್ಯ ಅಂತ ಗೋಳಾಡ್ತಾ ಕೂತ್ಕೋತಾರೆ. ಎಲ್ಲ ಅಳ್ತಾ ಕೂತಿರ್ತಾರೆ. ಅವ್ರ ಮನೆ ಹಿಂಭಾಗದಲ್ಲಿ ಒಂದು ಮನೆ ಇರುತ್ತೆ. ಕೆಲವು ದಿನಗಳ ಹಿಂದೆ ಒಬ್ಬ ಹೆಂಗಸು ತನ್ನ 5 ಜನ ಗಂಡು ಮಕ್ಕಳ ಜೊತೆ ಅಲ್ಲಿ ಬಂದಿರ್ತಾಳೆ. ಇವರೇ ಆ ಮನೆಯನ್ನು ನೀವು ಅಲ್ಲಿ ವಾಸವಾಗಿರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅವರು, ನಾವು ಯಾವುದೋ ಬೇರೆ ದೇಶದವರು, ನಮಗೇನು ಬೇರೆ ಉದ್ಯೋಗ ಇಲ್ಲ, ಎಂಥದ್ದು ಇಲ್ಲ, ನಾವು ದಿವಸ ಭಿಕ್ಷೆ ಬೇಡ್ಕೊಂಡು ತಿನ್ನೋದು, ನಮ್ಮ ಜೀವನ ನಿರ್ವಹಣೆ ಮಾಡ್ಕೊಳ್ತೀವಿ ಅಷ್ಟೇ ಅಂತ ಹೇಳಿರ್ತಾಳೆ. ಆಯಿತು ಅಂತ ಇವನು ಅವ್ರಿಗೆ ಮನೆ ಕೊಟ್ಟಿರ್ತಾನೆ. ಆಗ ಯಾವಾಗ ಇವ್ರ ಮನೆಯಲ್ಲಿ ಈಗ ನಾಳೆ ದಿವಸ ಇವ್ರು ಸರದಿ ಇವನು ಕಳಿಸ್ಬೇಕು ಅಂತ ಇವರು ಗೋಳಾಡ್ತಾ ಕೂತಿರ್ತಾರೋ, ಅಳ್ತಾ ಕೂತಿರ್ತಾರೋ, ಆ ಮನೆಯಲ್ಲಿ ತಾಯಿ ಮತ್ತು ಒಬ್ಬ ಮಗ ಇಬ್ಬರು ಇರ್ತಾರೆ. ಅವ್ರಿಗೆ ಕೇಳಿಸುತ್ತೆ. ಅವ್ನು ಹೇಳ್ತಾನೆ, ಮಗ ಹೋಗಿ ಕೇಳ್ಕೊಂಬ, ಅದು ಯಾಕೆ ಅಳ್ತಾ ಇದ್ದಾರೆ, ಯಾಕೆ ಅವರು ದುಃಖ ಪಡ್ತಾ ಇದ್ದಾರೆ. ಅವಳು ಬರ್ತಾಳೆ, ಕೇಳ್ತಾಳೆ, ಯಾಕೆ, ಏನಾಯಿತು, ಏನು ಕಷ್ಟ ನಿಮಗೆ? ಆವಾಗ ಅವನು ಹೇಳ್ತಾನೆ, ನೋಡಮ್ಮ, ಹೀಗೆ ನಮ್ಮೂರಿನ ಸಮಸ್ಯೆ, ಆ ರಾಕ್ಷಸನಿಗೆ ದಿವಸ ಒಂದು ಮನೆಯಿಂದ ಒಂದು ಬಂಡಿ ಊಟ, ಒಬ್ಬ ಮನುಷ್ಯ, ಎತ್ತುಗಳು ಕಳಿಸ್ಬೇಕು, ನಾಳೆ ದಿವಸ ನಮ್ಮನೆ ಸರದಿ, ನಮಗೆ ಬೇರೆ ಮಾರ್ಗವೇ ಇಲ್ಲ, ಅದಕ್ಕೆ ನಾನು ಮನೆ ಯಜಮಾನ, ನಾನು ದೊಡ್ಡವನು, ನಾನೇ ಹೋಗೋಣ ಅಂತಿದ್ದೀನಿ. ಅದಕ್ಕೆ ಇವರು ದುಃಖಿಸ್ತಾ ಇದ್ದಾರೆ, ನನಗೂ ದುಃಖ ಆಗ್ತಾ ಇದೆ, ಏನು ಮಾಡೋದು ಅಂತ. ಆವಾಗ ತಾಯಿ ಹೇಳ್ತಾಳೆ, ಅಯ್ಯೋ ಹೌದೇ, ಈ ಥರ ಸಮಸ್ಯೆನಾ? ಆಯಿತು, ಒಂದು ಕೆಲಸ ಮಾಡಿ, ನಾಳೆ ದಿವಸ ನೀವು ಒಂದು ಬಂಡಿ ಊಟ, ಎತ್ತುಗಳು ಎಲ್ಲ ರೆಡಿ ಮಾಡಿ, ಆದರೆ ನೀವು ಯಾರು ಹೋಗಬೇಡಿ, ನಾನು ನಮ್ಮ ಮನೆಯಲ್ಲಿ ನನಗೆ 5 ಜನ ಮಕ್ಕಳಿದ್ದಾರೆ, 5 ಜನ ಇದ್ದಾರೆ, 5ರಲ್ಲಿ ಒಬ್ಬನ ಕಳಿಸ್ಕೊಡ್ತೀನಿ. ಅಯ್ಯೋ ಚೆ ಎಂಥ ಅಧರ್ಮ, ಹಾಗೆ ಬೇಡ, ನೀವು ಪಾಪ ಹೊರದೇಶದವರು ಎಲ್ಲ ಹೊರಗಡೆಯಿಂದ ಬಂದಿದ್ದೀರಿ, ನಿಮ್ಮ ಇದನ್ನು ನಾವು ಬಲಿ ಕೊಡೋದು ತಪ್ಪು, ಹಾಗೆಲ್ಲ ಮಾಡಬಾರ್ದು
ಅವಳು ಹೇಳ್ತಾಳೆ, ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ, ನಿಮಗಾದರೆ ಒಬ್ಬನೇ ಮಗ ಇರೋದು, ನನಗೆ 5 ಜನ ಇದ್ದಾರೆ, ಒಬ್ಬ ಹೋದರೆ ಇನ್ನೂ 4 ಜನ ಇರ್ತಾರೆ, ನನಗೇನು ಯೋಚನೆ ಇಲ್ಲ. ಆಮೇಲೆ ನನ್ನ ಮಕ್ಕಳೇನು ಸಾಮಾನ್ಯರು ಅಂತ ತಿಳ್ಕೊಬೇಡಿ, ನೀವು ನಾನು ಹೇಳಿದಷ್ಟು ಕೇಳಿ, ನಾಳೆ ದಿವಸ ಒಂದು ಬಂಡಿ ಊಟ ಎಲ್ಲ ರೆಡಿ ಮಾಡಿ, ನನ್ನ ಮಗ ಹೋಗ್ತಾನೆ, ಮನೆಗೆ ಬಂದು ಹೇಳ್ತಾಳೆ ಅವನಿಗೆ, ನೋಡಪ್ಪ ಅಲ್ಲಿ ಬೆಟ್ಟದಲ್ಲಿ ಅವನ ರಾಕ್ಷಸ ಇದ್ದಾನಂತೆ, ಅವನ ಸಹಚರರು ಇದ್ದಾರಂತೆ, ನಾಳೆ ದಿವಸ ಒಂದು ಬಂಡಿ ಊಟ ನೀನು ತಗೊಂಡು ಹೋಗ್ಬೇಕು ಅಲ್ಲಿಗೆ, ಎತ್ತಿನ ಗಾಡಿನಲ್ಲಿ ಹೊಡ್ಕೊಂಡು ನೀನು ಹೋಗಿ ಆ ರಾಕ್ಷಸನಿಗೆ ಅದು ಏನು ಮಾಡ್ತೀಯೋ, ಆ ರಾಕ್ಷಸ ನಿನ್ನನ್ನು ತಿಂದು ಹಾಕ್ತಾನೋ, ಅದು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ, ಅದೇನು ಮಾಡ್ತೀಯೋ ಮಾಡು ಅಂತ. ಅವನಿದ್ದೋನು ಆ ಒಂದು ಬಂಡಿ ಊಟ ಪೂರ್ತಿ ನಾನೇ ತಿನ್ಬೋದಾ ಅಂತಾನೆ. ಅಯ್ಯೋ ನೀನು ತಿನ್ಕೋ, ಎಷ್ಟು ಬೇಕೋ ಅಷ್ಟು ತಿನ್ಕೋ, ಆ ರಾಕ್ಷಸ ಏನು ಮಾಡ್ತಾನೆ ಬಿಡ್ತಾನೆ, ನೀನು ಅವ್ನಿಗೇನು ಮಾಡ್ತೀಯ ಬಿಡ್ತೀಯ, ಅದು ನಿನಗೆ ಬಿಟ್ಟಿದ್ದು. ಅವನು ಖುಷಿಯಾಗಿ ಹೋಗುತ್ತೆ. ಆಹಾ, ಯಾಕೆ ಅಂತ ಹೇಳಿದ್ರೆ ಅವರು ದಿವಸ ಭಿಕ್ಷೆ ತರ್ತಾ ಇರ್ತಾರಲ್ಲ, 4 ಜನ ಹೋಗಿ ಭಿಕ್ಷೆ ತರ್ತಾ ಇರ್ತಾರೆ. ಆ 4 ಜನ ತಂದ ಭಿಕ್ಷೆನಲ್ಲಿ 2 ಭಾಗ ಮಾಡಿ 1 ಭಾಗ ಇವನಿಗೆ, ಇನ್ನು ಉಳಿದ ಭಾಗನ ಆ ತಾಯಿ ಮತ್ತು ಆ 4 ಜನ ಅವ್ರು ಹಂಚ್ಕೋತಾ ಇರ್ತಾರೆ. ಇವನಿಗೆ ಪ್ರತಿ ದಿವಸ ಹೊಟ್ಟೆ ಸಾಲದು. ಇವನೋ ಭಾರಿ ಗಾತ್ರದ ಆಸಾಮಿ, ಭಾರಿ ಶಕ್ತಿಶಾಲಿ, ಇವನಿಗೆ ಹೊಟ್ಟೆಗೆ ಸಾಲದು. ಯಾವಾಗ ನಾಳೆ ದಿವಸ ನನಗೆ ಹೊಟ್ಟೆ ಭರ್ತಿ ಊಟ ಸಿಗುತ್ತೆ ಅಂತ ಇವನಿಗೆ ಗೊತ್ತಾಗುತ್ತೋ ಅವಾಗ ತುಂಬ ಖುಷಿಯಾಗಿ ಹೋಗುತ್ತೆ. ಆಯಿತು ನಾಳೆ ನಾನು ಹೋಗ್ತೀನಿ, ಆ ಬಂಡಿ ಜೊತೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಯಿತು, ಬೆಳಿಗ್ಗೆ ಆಗುತ್ತೆ. ಆ ಬ್ರಾಹ್ಮಣನ ಮನೆಯಲ್ಲಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ತಾರೆ, ಊಟ ಎಲ್ಲ ರೆಡಿ ಮಾಡ್ತಾರೆ, ಬಂಡಿ ಸಿದ್ಧವಾಗತ್ತೆ. ಇವಳು ತಾಯಿ ಕರಿತಾಳೆ, ಏಯ್ ಬಂಡಿ ಎಲ್ಲ ಸಿದ್ಧವಾಗಿದೆ, ಹೊರಡು ನೀನು. ಅವನು ಬರ್ತಾನೆ, ಖುಷಿಯಿಂದ ಬಂಡಿ ಹೊಡ್ಕೊಂಡು ಹೊರಡ್ತಾನೆ. ಇವ್ರಿಗೆಲ್ಲ ಆಶ್ಚರ್ಯ, ಏನು ನೋಡಿದ್ರೆ ಒಳ್ಳೆ ಪೈಲ್ವಾನ್ ಇದ್ದಾಗಿದ್ದಾನೆ, ಎಷ್ಟು ದೊಡ್ಡ, ಒಬ್ಬೊಬ್ಬ ಏನು ಭಯಂಕರವಾಗಿದ್ದಾನೆ, ರಾಕ್ಷಸರಿಗೆ ಇವತ್ತು ಒಳ್ಳೆ ಆಹಾರ ಇವತ್ತು. ಆದರೆ ಇವ್ನು ನೋಡಿದ್ರೆ ಏನು ಇವನಿಗೆ ಆ ರಾಕ್ಷಸನನ್ನು ತಿಂದು ಹಾಕ್ತಾನೆ ಅನ್ನೋ ಭಯವೇ ಇಲ್ಲ, ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದಾನಲ್ಲ ಅಂತ ಇವ್ರಿಗೆಲ್ಲ ಆಶ್ಚರ್ಯ. ಅವನು ಭಾಳ ಖುಷಿಯಿಂದ ಬಂಡಿ ಹೊಡ್ಕೊಂಡು ಹೋಗ್ತಾನೆ. ಅವನು ಹೊಡ್ಕೊಂಡು ಹೋಗ್ತಾ ಸ್ವಲ್ಪ ಲೇಟೇ ಆಗಿಬಿಡುತ್ತೆ, ಅವತ್ತು ತಡ ಆಗಿಬಿಡ್ತದೆ. ಆ ರಾಕ್ಷಸ ಆಗಲೇ ಮೇಲ್ಗಡೆ ಅವನು ಸಹಚರರು ಕಾಯ್ತಾ ಇರ್ತಾರೆ, ಇವತ್ತೇನು ಬರಲೇ ಇಲ್ಲ ಊಟ ಇಷ್ಟೊತ್ತಾದ್ರೂ ಅಂತ. ಇವನು ಹೋಗ್ತಾನೆ, ಆ ಬಂಡಿನ ಒಂದು ಮರದ ಕೆಳಗೆ ನಿಲ್ಲಿಸ್ತಾನೆ, ಆ ಬಂಡಿಯಲ್ಲಿದ್ದಂತಹ ಪಾತ್ರೆಗಳನ್ನೆಲ್ಲ ಇಳಿಸ್ತಾನೆ, ಅದರಲ್ಲಿದ್ದಂತಹ ಎಲ್ಲದನ್ನು ಗಬ 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 ಅಂತ ಚೆನ್ನಾಗಿ ತಿಂದುಬಿಡ್ತಾನೆ. ಆ ರಾಕ್ಷಸರು ನೋಡ್ತಾ ಇರ್ತಾರೆ, ಏನಿದು ನಮಗೆ ಸೇರಬೇಕಾದ ಆಹಾರನೆಲ್ಲ ಇವನೇ ತಿಂದು ಹಾಕ್ತಾ ಇದ್ದಾನಲ್ಲ ಅಂತ. ಆವಾಗ ಅವನು ಮುಖ್ಯಸ್ಥ ಹೇಳ್ತಾನೆ, ತಾಳಿ ನಾನು ವಿಚಾರಿಸ್ಕೊಂಬರ್ತೀನಿ, ಇವನು ಯಾವನು ಉದ್ದಟ, ಇವನು ನಮ್ಮ ಆಹಾರನ ಇವನು ತಿಂದು ಹಾಕ್ತಾ ಇದ್ದಾನಲ್ಲ ಅಂತ ಬರ್ತಾನೆ. ಏನದು, ನಮಗೆ ಕೊಡಬೇಕಾದ ಆಹಾರನ ನೀನು ತಿಂದು ಹಾಕ್ತಾ ಇದೆಯಲ್ಲ, ಏನು ತಿಳ್ಕೊಂಡಿದೀಯ ನಮ್ಮನ್ನ ಅಂತ ಅವನು ಜೋರಾಗಿ ಕಿರ್ಚ್ಕೊಂಡು ಆರ್ಭಟಿಸುತ್ತಾ ಬರ್ತಾನೆ. ಇವನು, ಅಯ್ಯೋ ಸ್ವಲ್ಪ ತಾಳು, ನಾನು ಇನ್ನೂ ಊಟ ಮುಗಿಸಿಲ್ಲ, ಸ್ವಲ್ಪ ಮಜ್ಜಿಗೆ ಇದೆ, ಅದು ಕುಡಿಬೇಕು, ಆ ಮಜ್ಜಿಗೆ ಕುಡಿದ ಮೇಲೆ ಅದೇನೋ ನೀನು ಹೇಳ್ತೀಯ, ಅದೇನು ಮಾತು, ಅದು ಆಮೇಲೆ ಮಾತಾಡೋಣ. ರಾಕ್ಷಸನಿಗೆ ಸಿಟ್ಟು ಬರುತ್ತೆ, ಬಂದು ಒಂದು ಬೆನ್ನ ಮೇಲೆ ಗುದ್ದುತ್ತಾನೆ. ಬೆನ್ನ ಮೇಲೆ ಗಿದ್ದಿದಾಗ ಇವನು ಅಂತ ಜೋರಾಗಿ ತೆಗ್ತಾನೆ, ಉಳಿದಿದ್ದ ಮಜ್ಜಿಗೆನೆಲ್ಲ ಚೆನ್ನಾಗಿ ಕುಡಿತಾನೆ. ಈಗ ಹೇಳಪ್ಪ, ಏನು ಸಮಾಚಾರ, ಏನಾಗಬೇಕು ನಿನಗೆ? ಏನು ಸಮಾಚಾರ, ನಮ್ಮ ಆಹಾರನೆಲ್ಲ ತಿಂದು ಹಾಕಿದೀಯಾ, ಈಗ ನಾನು ನನ್ನ ಸಹಚರರು ನಿನ್ನನ್ನು ತಿಂದು ಹಾಕ್ಬಿಡ್ತೀವಿ ಅಂದ್ಬಿಟ್ಟು ಅವನು ಜೋರಾಗಿ ಇವನ ಮೇಲೆ ಆಕ್ರಮಣ ಮಾಡಕ್ಕೆ ಬರ್ತಾನೆ. ಇವನು ಬಹಳ ಬಲಶಾಲಿ, ಬಹಳ ಶಕ್ತಿವಂತ. ಇವನು ಆ ರಾಕ್ಷಸನ ಜೊತೆ ಹೋರಾಡ್ತಾನೆ. ಕಡೆಗೆ ಒಂದು ದೊಡ್ಡ ಮರದ ರೆಂಬೆಯನ್ನು ತಗೊಂಡು ಆ ರಾಕ್ಷಸನ ತಲೆಗೆ ಹೊಡೆದು ಆ ರಾಕ್ಷಸನ್ನ ಸಾಯಿಸ್ಬಿಡ್ತಾನೆ. ಅವನ ಸಹಚರರೆಲ್ಲ ಮೇಲೆ ನಿಂತ್ಕೊಂಡು ನೋಡ್ತಿರ್ತಾರಲ್ಲ, ಅವ್ರಿಗೆಲ್ಲ ಭಯ ಆಗೋಗುತ್ತೆ. ಅಯ್ಯಪ್ಪ, ನಾವು ರಾಕ್ಷಸರು, ನಾವು ಭಯಂಕರರು ಅಂತ, ನಮಗಿಂತ ಇವನು ಭಯಂಕರ ಅಲ್ಲಪ್ಪ ಅಂದ್ಬಿಟ್ಟು ಅವರೆಲ್ಲ ಓಡೋಗ್ಬಿಡ್ತಾರೆ. ಇವನು ಕಡೆಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಗಾಡಿಯನ್ನು ಹಿಂದಕ್ಕೆ ತಿರುಗಿಸಿ ಆ ರಾಕ್ಷಸನ ದೇಹವನ್ನು ಒಂದು ಹಗ್ಗದಿಂದ ಆ ಗಾಡಿಯ ಹಿಂದಕ್ಕೆ ಕಟ್ಟಿ ಆ ಬಂಡಿಯನ್ನು ವಾಪಸ್ಸು ಹೊಡ್ಕೊಂಡು ಹಿಂದಕ್ಕೆ ಊರಿಗೆ ಬರ್ತಾನೆ. ಜನ ನೋಡ್ತಾರೆ, ಏನಿದು ಇವನು ವಾಪಸ್ ಬರ್ತಾ ಇದ್ದಾನೆ, ಹಿಂದೆ ನೋಡ್ತಾರೆ, ಏನೋ ದರ ಎಳ್ಕೊಂಬರ್ತಾ ಇದೆಯಲ್ಲ ಗಾಡಿ, ನೋಡ್ತಾರೆ ರಾಕ್ಷಸನ ದೇಹ. ಇವ್ರಿಗೆಲ್ಲ ಆಶ್ಚರ್ಯ ಜೊತೆಗೆ ಸಂತೋಷ, ಓಹೋ ಇವನು ರಾಕ್ಷಸನ ಕೊಂದು ಹಾಕ್ಬಿಟ್ಟಿದ್ದಾನೆ ಅಂತ. ಅವನು ಹೊಡ್ಕೊಂಡು ಬರ್ತಾನೆ, ಬಂದು ಊರೊಳಗೆ ಬರ್ತಾನೆ. ಆವಾಗ
ಆ ಊರಿನ ಜನ ಎಲ್ಲ ಅಲ್ಲಿ ಸೇರ್ಕೊಂಡು ಕೇಳ್ತಾರೆ, ಯಾರಪ್ಪ ನೀನು, ಇಷ್ಟೊಂದು ಬಲಶಾಲಿ ಆ ರಾಕ್ಷಸನ್ನೇ ಕೊಂದುಬಿಟ್ಟೆ, ಯಾರು ನಿನ್ನ ತಾಯಿ, 4 ಜನ ತಮ್ಮಂದ್ರು, ನೀವೆಲ್ಲ ಯಾರು? ಆವಾಗ ಬಹುಶಃ ನಿಮಗೆಲ್ಲ ನೀವು ಊಹೆ ಮಾಡಿರ್ಬೋದು ಯಾರು ಅಂತ. ಅವನು ಭೀಮ, ಅವನ ಸಹೋದರರು ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ, ತಾಯಿ ಕುಂತಿ, ಅವರೆಲ್ಲ ಪಾಂಡವರವರು. ಅವರು ಈ ಕೌರವನ ಇದರಿಂದ ಕೌರವ ಇವ್ರನ್ನೆಲ್ಲ ಕೊಲ್ಲಬೇಕು ಅಂತ ಒಂದು ಉಪಾಯ ಮಾಡಿರ್ತಾರೆ. ತಪ್ಪಿಸ್ಕೊಂಡು ಬಂದು ಆ ಊರಿನಲ್ಲಿ ಬಂದು ಸೇರ್ಕೊಂಡಿರ್ತಾರೆ. ಆ ಊರಿನ ಹೆಸರು ಏಕಚಕ್ರ ನಗರ ಅಂತ. ಅಲ್ಲಿ ಹೀಗೆ ಅವನು ಕೊಂದು ಹಾಕಿದ ರಾಕ್ಷಸನ ಹೆಸರು ನಿಮ್ಗಾಗಲೇ ಗೊತ್ತಾಗಿರಬೇಕು, ಬಕಾಸುರ ಅಂತ. ಆ ಬಕಾಸುರನನ್ನ ಭೀಮ ಕೊಂದು ಆ ಊರಿಗೆ ಆ ರಾಕ್ಷಸರ ಕಾಟವನ್ನು ತಪ್ಪಿಸ್ತಾರೆ. ನಂತರ ಅವರುಗಳು ಆ ಊರಿನಿಂದ ಬೇರೆ ಕಡೆಗೆ ಹೊರಟು ಬಿಡ್ತಾರೆ. ಇಷ್ಟು ಈ ಮಹಾಭಾರತದಲ್ಲಿ ಬರುವಂತಹ ಈ ಬಕಾಸುರ ವಧೆ ಅನ್ನುವಂತಹ ಒಂದು ಪ್ರಕರಣ ಇದು. ಧನ್ಯವಾದ.